ಓಂ ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅರ್ಜುನ ನೋಡ್ತಾ ನೋಡ್ತಾ ಇರುವಂತೆಯೇ ಕ್ರೂರವಾದ ಕೋರೆದಾಡೆಗಳ ಭಯ ಹುಟ್ಟಿಸುವಂಥವುಗಳ ಗಡಿಬಿಡಿಯಲ್ಲಿ ಧಾವಿಸುವಂತಹ ಅನೇಕ ಮಂದಿಗಳನ್ನ ನೋಡ್ತಾ ಇದ್ದಾನೆ. ಎಲ್ಲ ಧೃತರಾಷ್ಟ್ರನ ಮಕ್ಕಳು ಭೀಷ್ಮ, ದ್ರೋಣ, ಕರ್ಣ, ತನ್ನ ಕಡೆಯ ಎಲ್ಲ ರಾಜರು, ಅವನ ಕಡೆಯ ಉಳಿದ ಎಲ್ಲ ಸೈನಿಕರು ತಲೆ ತುಂಡರಿಸಿಕೊಂಡು ಹಲ್ಲಿನ ಎಡೆಯಲ್ಲಿ ಸಿಕ್ಕಿ ಬಿದ್ದವರಂತೆ ಕಾಣ್ತಾ ಇದ್ದಾನೆ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ನೀರಿನ ಹರಿವುಳ್ಳ ನದಿಗಳು ಸಮುದ್ರದೆಡೆಗೆ ಬಿರಬಿರನೆ ಹೇಗೆ ಧಾವಿಸುತ್ತೋ, ಸಮುದ್ರಕ್ಕೆ ಅಭಿಮುಖವಾಗಿ ಹೇಗೆ ಸಾಗುತ್ತೋ, ಹಾಗೆ ಈ ನರಲೋಕ ವೀರರು, ಈ ಕ್ಷತ್ರಿಯ ತಲೆಮಾರು ನಿನ್ನ ಆ ಅಗಲವಾದ ವ್ಯಾಪ್ತವಾದ ಬಾಯಿಯನ್ನ ಸೇರ್ತಾ ಇದ್ದಾರೆ. ಎಂಥ ಬಾಯಿ ಅಂದ್ರೆ ಅಭಿವಿಜ್ವಲಂತಿ ವಕ್ತ್ರಾಣಿ ವಿಶಂತಿ. ಅಭಿಜ್ವಲಂತಿ ಅಂದ್ರೆ ಬೆಂಕಿಯ ಉಗುಳನ್ನ ಹೊರಕ್ಕೆ ಜೋರಾಗಿ ಚಾಚುತ್ತಿರುವಂತಹ ಬಾಯಿಯನ್ನೇ ಒಳಗೆ ಹೋಗಿ ಅಯ್ಯೋ ಆಮೇಲೆ ಬೆಂಕಿ ಇದೆ ಅಂತ ಅಂದುಕೊಳ್ಳುವ ರೀತಿಯ ಬಾಯಿಯಲ್ಲ ಅದು. ಹೊರಗಡೆನೆ ಕಾಣ್ತಾ ಇದೆ, ಆದ್ರೆ ಎಲ್ಲ ಜನ ಅದರೊಳಗೆ ನರಲೋಕ ವೀರರೆಲ್ಲ ನುಗ್ಗುತ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ಅನ್ನೋದೊಂದು ಮದದ ಹಾಗೆ. ಒಂದು ರೀತಿಯಲ್ಲಿ ಕ್ಷತ್ರಿಯರಿಗೆ ಅದು ಬೇಕಾಗತ್ತೆ, ಆದ್ರೆ ಅಲ್ಲಿ ತೊಂದರೆ ಆಗತ್ತೆ ಅನ್ನೋದು ಗೊತ್ತಿದ್ದಾಗ್ಲೂ ಅದರಲ್ಲಿ ಸಿಗುವ ಒಂದು ಅಭಿಮಾನ ಅಥವಾ ಕೆಚ್ಚು ಸುಡುತ್ತಿರುವ ಬೆಂಕಿಯ ನಡುವೆಯೂ ಕೂಡ ನುಗ್ಗುತ್ತಿರುವಂತಹ ನರಲೋಕ ವೀರರನ್ನ ನೋಡಿ ಹೇಳ್ತಾನೆ, ತಥಾ ತವಾಮೀ ನರಲೋಕ ವೀರಾ. ಹಾಗೆ ಈ ಅಮೀ ಕಣ್ಣಿಗೆ ಕಾಣುವಂತಹ ಎಲ್ಲ ರಾಜರು ನಿನ್ನೆಗೆ, ನಿನ್ನ ಮೋರೆಯಡೆಗೆ ನುಗ್ಗುತ್ತಾ ಇದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಎರಡು ರೀತಿಯಲ್ಲಿ ಹೇಳಬಹುದು. ಅಂದ್ರೆ ಹೇಗೆ ಧಗಧಗಿಸಿ ಉರಿಯುವ ಬೆಂಕಿಯ ನಾಲಿಗೆಗಳನ್ನು ಪತಂಗಗಳು ತಮ್ಮ ರೆಕ್ಕೆಯಿಂದ ಬೀರಿ ಶಾಂತಗೊಳಿಸ್ತೇವೆ ಅನ್ನುವ ದೃಷ್ಟಿಯಿಂದ ವೇಗವಾಗಿ ಚಲಿಸ್ತಾ ಇದ್ರೆ ಹೇಗೆ ಕಾಣುತ್ತೆ, ಹತ್ತಾರು ಅಲ್ಲ ಲಕ್ಷಗಟ್ಟಲೆ ಹಾತೆಗಳು ಒಟ್ಟೊಟ್ಟಿಗೆ ಬಂದು ವಿಸ್ತಾರವಾಗಿ ಎಲ್ಲೆಡೆ ತುಂಬಿರುವ ಬೆಂಕಿಯ ಜ್ವಾಲೆಗಳನ್ನ ತಾವು ತಮ್ಮ ರೆಕ್ಕೆಗಳಿಂದ ಅವುಗಳನ್ನ ಆರಿಸಿ ಬಿಡುತ್ತೇವೆ ಅಂತ ಅತ್ಯಂತ ವೇಗವಾಗಿ ಆ ಬೆಂಕಿಯ ಜ್ವಾಲೆಯತ್ತ, ಕೆನ್ನಾಲಿಗೆಯತ್ತ ಧಾವಿಸಿದ್ರೆ ಹೇಗೆ ಕಾಣುತ್ತೋ, ಹಾಗೆ
ತಮ್ಮ ತಮ್ಮ ನಾಶಕ್ಕಾಗಿ, ಅಂದ್ರೆ ಅದು ತಮ್ಮ ನಾಶಕ್ಕೆನೆ, ಆದ್ರೆ ನೋಡುವುದು ಅದರ ಉದ್ದೇಶ ಆಗಿರುತ್ತೆ. ಹಾಗೆ ಇಲ್ಲಿ ತಥೈವ ಲೋಕಾಹ ನಾಶಾಯ ಸಮೃದ್ಧ ವೇಗ ತವಾಪಿ ವಕ್ರಾಣಿ ವಿಶಂತಿ. ಎಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಒಂದರ ಮೇಲೂ ಒಂದು. ಅಂದ್ರೆ ಕೆಲವರು ನದಿಗಳಂತೆ ಸಾಕ್ತಾ ಇದ್ದಾರೆ. ಅಂದ್ರೆ ನದಿಯದ್ದು ಸಹಜವಾದ ಹರಿಯುವುದು. ನಾನು ಸಮುದ್ರವನ್ನ ನಾಶ ಮಾಡ್ತೇನೆ ಅಂತ ಅನ್ನುವ ದೃಷ್ಟಿ ಅಲ್ಲ. ಆದ್ರೆ ಈ ಯುದ್ಧ ಅನ್ನೋದು ಕರ್ತವ್ಯ, ಆ ದೃಷ್ಟಿಯಿಂದ ನಾನು ಮಾಡಬೇಕು ಅಂತ ಕೆಲವರು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಈ ಯುದ್ಧದಲ್ಲಿ ನಮಗೆ ಗೆಲುವು ಬೇಕು, ನಾವು ಯಾರತ್ರ ಎದೆ ಒಟ್ಟುತ್ತಾ ಇದ್ದೇವೆ ಅಂತ ಯೋಚನೆ ಮಾಡ್ತಾ ಇಲ್ಲ ಅವರು. ಒಟ್ಟು ಹಠ, ಅಸೂಯೆ, ದ್ವೇಷ ಇತ್ಯಾದಿಗಳಿಂದ ಜ್ವಲನವನ್ನ ನುಗ್ಗುತ್ತಾ ಇದ್ದಾರೆ. ಅದು ಧಗ ಉರಿಯುವಂತಹ ಕೆನ್ನಾಲಿಗೆಗಳಿಂದ ಕೂಡಿದ ಬೆಂಕಿಯನ್ನ ಆರಿಸುವುದು ಸಾಧ್ಯವೇ? ಬಟಾಲೆ ಸಿಸ್ಟಮ್ ಇರ್ಬೋದು, ಎಲ್ಲ ಕಡೆ ನಡೆಯಲ್ಲ ಅದು. ಎಲ್ಲಿ ಅದರ ವ್ಯಾಪ್ತಿ ಇದೆಯೋ ಅಷ್ಟಕ್ಕೆ ನಡೀಬಹುದು. ಹಾಗೆ ವಿಶಂತಿ ಲೋಕ ನಾಶಾಯ, ಭಗವಂತನನ್ನೇ ನಾಶಪಡಿಸ್ತೇನೆ ಅಂತ ಈ ಧೃತರಾಷ್ಟ್ರನ ಮಕ್ಕಳ ಒಂದು ದರ್ಪ, ಅವನನ್ನೇ ಹಿಡಿದು ಹಾಕ್ತೇನೆ ಅಂತ ಹೊರಟಂತಹ ಮಂದಿ. ಜೊತೆಗೆ ಈಗ ಪಾಂಡವರನ್ನ ಹೇಗಾದ್ರೂ ಸೋಲಿಸಿ ಈ ರಾಜ್ಯವನ್ನ ಮರಳಿ ಮಾತು ಕೊಟ್ಟಂತೆ ಈಗಾಗ್ಲೇ ಅವರು ಅರ್ಧ ರಾಜ್ಯವನ್ನ ಕೊಡಬೇಕಿತ್ತು. ಪೂರ್ಣವೂ ಅವರದ್ದೇ, ಅರ್ಧ ರಾಜ್ಯ ಕೇಳಿದ್ರೂ ಕೊಡಬೇಕಿತ್ತು. 5 ಗ್ರಾಮಗಳನ್ನಾದ್ರೂ ನೀಡಬೇಕಿತ್ತು. ಅದನ್ನೂ ಮಾಡದೆ ಕೇವಲ ಆ ಭೂಮಿಯ ಮೇಲಿನ ಆಸೆಗಾಗಿ, ತಮ್ಮ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ, ತಮ್ಮ ಸಾಮರ್ಥ್ಯದಿಂದ ಗೆಲ್ತೇವೆ ಎನ್ನುವ ಅಧಿಕವಾದ ಅಭಿಮಾನದ ದುರುದ್ದೇಶದಿಂದ ತಮ್ಮದೇ ಆದಂತಹ ಬಂಧುಗಳನ್ನ ಅಂದ್ರೆ ದ್ವೇಷ ಮಾಡ್ತಾ ಯುದ್ಧ ಮಾಡ್ತಾ ಇರುವಂತವ್ರು ಒಂಥರ ಪತಂಗದ ಹಾಗೆ ಅನ್ನೋದನ್ನ 2 ಉದಾಹರಣೆಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಕೆಲವರು ಯುದ್ಧ ಅನ್ನೋದು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನದಿಗಳಂತೆ ಸಮುದ್ರದತ್ತ ಸಾಗ್ತಾ ಇದ್ದಾರೆ. ಇವುಗಳು ಬೆಂಕಿ ಹತ್ರ ಸಾಗಬೇಕಾದ ಅವಶ್ಯಕತೆ ಇರಲಿಲ್ಲ, ಬೇರೆ ಕಡೆ ಬದುಕನ್ನ ಕಟ್ಟಿಕೊಳ್ಬಹುದಿತ್ತು. ಆದ್ರೆ ಅವುಗಳಿಗೆ ಸಾವು ಅನ್ನುವುದೇ ದ್ವೇಷದಿಂದ ಒದಗಿ ಬಂದಂತಹ ಅನಿವಾರ್ಯವಾದ ಸ್ಥಿತಿ. ಆದ್ರಿಂದಾಗಿ ನಿನ್ನ ಬಾಯಿಯನ್ನ ಅತ್ಯಂತ ವೇಗವಾಗಿ ನುಗ್ಗಿ ತಮ್ಮ ಬದುಕನ್ನ ಒಪ್ಪಿಸ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಆದ್ರೆ ನೀನು 2 ತರ ಬಂದವರನ್ನು ಒಂದೇ ತರ ತಗೊಳ್ತಾ ಇದ್ದಿ ಅಂತ ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ. ಲೇಲಿಷ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ನೀನು ಲೇಲಿಷ್ಯಸೆ, ನಾಲಿಗೆಯನ್ನ ಈ ಮೇಲಿನ ತುಟಿಯ ಭಾಗವನ್ನ ಕಟವಾಯಿ ಅಂತಾರೆ. ನಾಲಿಗೆಯಿಂದ ಒಂದ್ಸರ್ತಿ ಚಪ್ಪರಿಸಿ ಈ ಏನಾದ್ರೂ ತುಂಬಾ ಸಿಹಿಯಾದ ಪದಾರ್ಥ ತುಟಿಗೆ ಹಲ್ಲಿಗೆ ಆಚಿ ಮೆತ್ತುಕೊಂಡಿದ್ರೆ ಅದನ್ನ ನಾಲಿಗೆಯಿಂದ ಸವರಿ ಅಂತ ಒಂದ್ಸರ್ತಿ ತಗೊಳ್ತೇವಲ್ಲ, ಹಾಗೆ ನಿನ್ನ ಬಾಯಿಯಲ್ಲಿ ಈ ನದಿಯಂತೆ ಸಮುದ್ರದಡೆಗೆ ಹರಿದು ಬಂದ ವೀರರನ್ನು, ಪತಂಗಗಳಂತೆ ಸಾಯಲು ಬಂದಂತಹ ನರಲೋಕ ವೀರರನ್ನು, ಬೆಂಕಿಯತ್ತ ಧಾವಿಸಿದಂತವರನ್ನು ಇಬ್ಬರನ್ನು ಒಂದೇ ತರ ನೆಕ್ಕಿ ತಗೊಳ್ತಾ ಇದ್ದಿ. ಗ್ರಸಮಾನ ನುಂಗ್ತಾ ಇದ್ದಿ. ಸಮಂತಾತ್ ಯಾರು ಬಿಡ್ತಾ ಇಲ್ಲ. ಲೋಕಾನ್ನ ಸಮಗಾನ್ನು ವದನೈರ್ ಜ್ವಲದ್ಭಿಹಿ, ನಿನ್ನಲ್ಲಿಗೆ ಯಾವುದು ಅಂದ್ರೆ ಬೆಂಕಿಯನ್ನೇ. ಅದೇ ನಾಲಿಗೆ, ಜ್ವಾಲೆಗಳೇ ನಾಲಿಗೆಯಂತೆ ಸುತ್ತ ಬಾಯಿಯನ್ನ ಕತ್ತರಿಸುತ್ತ ಆ ಮೇಲಿನ ಭಾಗಗಳಲ್ಲಿ ನುಗ್ಗಿ ಬರ್ತಾ ಇರುವಂತ ವೀರರನ್ನ ಒಳಕ್ಕೆ ಸೆಳೆದುಕೊಂಡು ನುಂಗುತ್ತಾ ಇದ್ದಿ. ತೇಜೋಭಿರಾಪೂರ್ಯ ಜಗತ್ ಸಮಗ್ರ, ಈ ಬೆಳಕು, ಈ ಬಿಸಿ ಎಲ್ಲವನ್ನು
ಆವರಿಸಿಕೊಂಡಿದ್ದಿದೆ. ಉಗ್ರಾಹ ಭಾಸಃ ಪ್ರತಪಂತಿ. ನಿನ್ನ ಉಗ್ರವಾದ ಕಿರಣಗಳು ಈ ಯುದ್ಧದ ನೆಲೆಯನ್ನ ಎಲ್ಲ ರೀತಿಯಿಂದಲೂ ಕೂಡ ಚೆನ್ನಾಗಿ ಸುತ್ತಾ ಇದೆ, ಒಣಗಿಸ್ತಾ ಇದೆ. ಅವರ ಪಾಪಗಳನ್ನ ಮುಕ್ತಿಸ್ತಾ ಇದೆ. ದುಷ್ಟರಾದವರನ್ನ ಶಿಕ್ಷಿಸ್ತಾ ಇದೆ, ಸಜ್ಜನರಾದವರನ್ನ ಶಿಕ್ಷೆ ಕೊಡ್ತಾ ಇದೆ. ವಿಷ್ಣು ಅಂತ ಸಂಬೋಧನೆ. ಯಾಕಂದ್ರೆ ನೀನು ಎಲ್ಲವನ್ನು ಪ್ರವೇಶಿಸಿದವ. ಬೆಂಕಿ ಎಲ್ಲ ಕಡೆ ಇರುತ್ತೆ, ಪ್ರಕಟಗೊಂಡದ್ದು ಕೆಲವು ಕಡೆ ಮಾತ್ರ. ಹಾಗೆ ನೀನೆಲ್ಲ ಕಡೆ ತುಂಬಿದಂತಹ ಬೆಳಕು ಹೋಗದ ಜಾಗ ಇಲ್ಲ. ಲೋಕದ ಬೆಳಕು ಗೋಡೆಯಿಂದ ಆಚೆಗೆ ಹೋಗದು, ಆದರೆ ವಿಷ್ಣುವನ್ ಬೆಳಕು ಅದು ಇಡೀ ಜಗತ್ತಿನ. ಯಾಕೆಂದ್ರೆ ಆ ಲೋಕದಲ್ಲಿರುವ ಬೆಳಕು ಅವನ ಲೋಕವನ್ನ ಬೆಳಗುವುದಲ್ಲ ಅಂತ ಒಂದು ಮಾತು ಬರುತ್ತೆ. ಆದ್ರೆ ಇಲ್ಲಿ ಲೋಕದ ಪ್ರತಿಯೊಂದು ವಸ್ತುವಿನ ಒಳಗು ಬೆಳಕಾಗಿ ನಿಂತವನು ಭಗವಂತ ವಿಷ್ಣು. ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಮೇಕೋ ಭವಾನ್ ಉಗ್ರ ರೂಪ. ಆಖ್ಯಾಹಿ, ಹೇಳು, ನೀನೇ ನನಗೆ ನಿನ್ನೆ ಈ ಉಗ್ರ ರೂಪವನ್ನ ತೋರಿದ್ದಿ. ಯಾರು ನೀನು? ಕಹ, ಈ ಉಗ್ರ ರೂಪನಾದ ನೀನು ಯಾರು? ನೀನು ನನಗೆ ಕೃಷ್ಣನಾಗಿ ಗೊತ್ತು. ಇದು ನಿನ್ನಲ್ಲಿ ಯಾರ ಪರಿಚಯವನ್ನು ಮಾಡಿಕೊಡ್ತಾ ಇದೆ? ನನಗೆ ಏನನ್ನ ಹೇಳಲಿಕ್ಕೆ ಹೊರಟಿದೆ? ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ನಾವು ಕೆಲವೊಮ್ಮೆ ತುಂಬಾ ಸಾಮಾನ್ಯ ಹುಡುಗ ಅಂತ ಅಂದುಕೊಂಡು ಸ್ಟೇಜ್ ಅಲ್ಲಿ ಹಾಡ್ಲಿಕ್ಕೆ ಬಿಟ್ಟು ಕೊಡ್ತೇವೆ. ಅವನು ಹಾಡನ್ನ ಸ್ಟೇಜ್ ಅಲ್ಲಿ ಧೂಳಿಪಟ ಮಾಡ್ತಾನೆ, ಹಾಡಿನ ಆ ವರ್ಚಸ್ಸಿನಿಂದ. ಆಗ ನಾವು ಹೇಳ್ತೇವೆ, ಯಾರೋ ಇವನು ಅಂತ ನಾವು ಒಂದ್ಸರ್ತಿ ಆಶ್ಚರ್ಯ ಪಡ್ತೇವೆ. ಯಾರೋ ಇವನೊಂದು ಯಾರೊಂದು ಗೊತ್ತಿಲ್ಲ ಅಂತಲ್ಲ, ನಾವು ಕಾಣದೇ ಇರೋ ಇನ್ನೊಂದು ಮುಖ ಇವನಲ್ಲಿ. ಇಷ್ಟು ದಿವಸ ಒಂದು ದಿವಸ ಇವನು ಹಾಡಿಲ್ಲ ನಮ್ಮೊಟ್ಟಿಗಿದ್ದಾಗ, ಇವ್ ಸ್ಟೇಜಿಗೆ ಬಂದಾಗ ಅದೇನು ಆವೇಶಭರಿತನಾಗಿ ಅಥವಾ ಆ ಹಾಡಿಗೆ ಪೂರ್ತಿ ತಲ್ಲೀನನಾಗಿ ಉಳಿದವರನ್ನು ಕೂಡ ಬೆರಗುಗೊಳಿಸುವಂತೆ ಹಾಡಿದ ಯಾವನು ಇವನು ಅಂತ ನಾವು ಒಂದು ಆಶ್ಚರ್ಯಪಟ್ಟು ಹೇಳ್ತೇವಲ್ಲ. ಹಾಗೆ ಆಖ್ಯಾಹಿಮೇಕು, ಯಾರೋ ಭವಾನ್ ಉಗ್ರ ರೂಪ, ಯಾರೋ ನೀನು ಇಂತಹ ಅದ್ಭುತವಾದ, ನನಗೆ ಎಂದೂ ಕಣ್ಣಿಗೆ ಕಾಣಿಸದ ಪುಟ್ಟ ಮಿತ್ರನಂತೆ ಹೆಗಲಿಗೆ ಕೈಕೊಟ್ಟು ಜೊತೆಯಾಗಿ ಸಾಕ್ತಾ ಇದ್ದಂಥವನು. ದೇವವರ ನಮೋಸ್ತುತೆ, ಓ ದೇವತೆಗಳಿಗೂ ಶ್ರೇಷ್ಠನಾದವನೇ, ದೇವತೆಗಳನ್ನೂ ಮೀರಿ ನಿಂತವನೇ, ಇಂದ್ರಿಯಗಳಿಗೂ ವರ, ಇಂದ್ರಿಯಗಳಿಗೂ ಶ್ರೇಷ್ಠ ಅಂದ್ರೆ ಇಂದ್ರಿಯಗಳನ್ನ ಮೀರಿದವ, ಇಂದ್ರಿಯಗಳಿಗಿಂತಲೂ ವರ ಎತ್ತರದಲ್ಲಿರುವಂತಹ ನೀನು ಪ್ರಸೀದ. ಈ ನಿನ್ನ ಉಗ್ರ ರೂಪವನ್ನ, ನಿನ್ನ ವ್ಯಾಪ್ತವಾದ ಎಲ್ಲೆಡೆ ನೋಡಿದಲ್ಲೆಲ್ಲ ನಿನ್ನ ವ್ಯಾಪ್ತವಾದ ಅಗಲವಾದ ಕೆನ್ನಾಲಿಗೆಗಳಿಂದ ಕೂಡಿದ ಬಾಯಿ, ಕಣ್ಣು, ಮೂಗು, ಕಿವಿ ಪ್ರತಿಯೊಂದರಲ್ಲೂ ಬೆಳಕು ಚೆಲ್ಲುತ್ತಾ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿರುವಂತಹ ನಿನ್ನ ಈ ಸ್ವರೂಪವನ್ನು ನಾನು ನೋಡುವುದಕ್ಕೆ ಕಷ್ಟಪಡ್ತಾ ಇದ್ದೇನೆ. ಅದರಿಂದ ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಮ, ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಬಯಸ್ತೇನೆ. ಇನ್ನೇನೇನ್ ಗೊತ್ತಿದೆ ನಿಮಗೆ ಅಂತ ನಾವು, ನಮ್ಗೆ ಅಪರೂಪಕ್ಕೆ ಯಾರೋ ಒಬ್ರು ಒಳ್ಳೆ ಚಿತ್ರ ಮಾಡಿ ಕೊಟ್ಟರು ಅಂತ ನಾವು ಹೇಳ್ತೀವಿ. ಏನೇನೆಲ್ಲ ಕಲ್ತಿದ್ದೀರಿ? ಮೊನ್ನೆ ನೋಡಿದ್ರೆ ನಾಟಕ, ಇವತ್ ನೋಡಿದ್ರೆ ಚಿತ್ರ. ಈ ನಾಟಕಕ್ಕೆ ಮತ್ತೆ ಕೇಳಿದ್ರೆ ನಿಮ್ಮ ಹೆಸರೇ ಬರ್ತಾ ಇದೆ, ಸಂಗೀತ ಕೊಟ್ಟದ್ ನೀವೇ ಅಂತ. ನೀವು ಎಲ್ಲೋ ಯಾವುದೋ ಯಾತ್ರೆಗೆ ಹೋದಾಗ ಅಲ್ಲೆಲ್ಲ ಭಾರಿ ಅಲ್ಲಿಯ ಭಾಷೆಯನ್ನೆಲ್ಲ ಮಾತಾಡಿ ಅಲ್ಲಿಯ ಜನಕ್ಕೆ ತುಂಬಾ ಆತ್ಮೀಯವಾಗಿ ವರ್ತಿಸಿದ್ರಂತೆ. ನೀವು ಏನೇನು ಓದಿದ್ರಿ, ಎಲ್ಲೆಲ್ಲಿ ಓದಿದ್ರಿ? ನಿಮ್ ಬಗ್ಗೆ ನನಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಭವಂತಂ ವಿಜ್ಞಾತುಂ ಇಚ್ಛಾಮಿ. ಹೇ ಆದ್ಯ, ಹೇ ಎಲ್ಲದಕ್ಕಿಂತ ಮೊದಲಿದ್ದವನೇ, ಭವಂತಂ ಆದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನಿಮ್ಮ ನಿತ್ಯದ ಈ ಹೊಸ ಹೊಸ ನವನವೀನ, ಇದು ನೋಡಿ, ಅರ್ಜುನನಿಗೆ ವಸ್ತುತಃ ಭಗವಂತನ ಪರಿಚಯ ಇದೆ. ಪರಿಚಯ ಇದ್ರೂ ಕೂಡ ಅಪರಿಚಿತನಂತೆ ಇನ್ನಷ್ಟು ಹೊಸ ಸಂಗತಿಗಳು, ಗುಣಗಳ ಅಭಿವ್ಯಕ್ತಿ ಆಗ್ತಾ ಇದೆ. ಅಂದ್ರೆ ಕೃಷ್ಣನಲ್ಲಿ ಅಂತಹದ್ದೊಂದು ನವನವೀನ ಉನ್ಮೇಷಶಾಲಿಯಾದ ಗುಣಗಳ ಪ್ರಕಾಶ, ಅದು ಕೇವಲ ಮೂಲ ರೂಪದಲ್ಲಲ್ಲ, ಅವತಾರದಲ್ಲೂ ಅಂತೆಯೇ ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ ಅನ್ನುವುದು ಅರ್ಜುನನ ಈ ಮಾತಿನಿಂದ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗುತ್ತೆ. ಅರ್ಜುನ ಹೇಳ್ತಾ ಇರುವುದು, ನಹಿ ಪ್ರಜಾನಾಮಿ ತವ ಪ್ರವೃತ್ತಿ, ನಿನ್ನ ಈ ಪ್ರವೃತ್ತಿಯನ್ನ ನಾನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲ್ತಾ ಇದ್ದೀನಿ. ನೀನ್ ಯಾರು, ಏನು, ಎತ್ತ, ಹೇಗೆ,
ಎಷ್ಟು ತಿಳ್ಕೊಂಡಷ್ಟು ನೀನು ಹೊಸಬನಂತೆ ಕಾಣಿಸ್ತಾ ಇದ್ಯಲ್ಲಪ್ಪ. ತವ ಪ್ರವೃತ್ತಿಂ ನ ಜಾನಾಮಿ ತವ ಪ್ರವೃತ್ತಿಂ ನಹಿ, ಯಾವ ರೀತಿಯಿಂದ ನನಗೆ ತಿಳ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಚಾರ್ಯರ ಮಾತು, ಧರ್ಮಾಂತರ ಜ್ಞಾನಾರ್ಥಮೇವ ಕೋ ಭವಾನ್ ಇತಿ ಪೃಚ್ಛತಿ. ಕೃಷ್ಣನೇ ಯಾರು ಅಂತ ಕೇಳಿದ್ದಲ್ಲ. ಕೋ ಭವಾನ್ ಧರ್ಮಾಂತರಂ, ಇನ್ನಷ್ಟು ವಿಶೇಷ ಗುಣಗಳು ನಿನ್ನಲ್ಲಿ ಇನ್ನೇನೇನಿದೆಯಪ್ಪ, ಇನ್ಯಾವ್ಯಾವ ರೀತಿಯ ಪ್ರತಿಭೆಗಳಿಂದ ನೀನು ತುಂಬಿ ತುಳುಕ್ತಾ ಇದ್ದಿ ಅಂತ ಗೊತ್ತಿಲ್ಲ. ನೀನ್ ಯಾರು ಅಂತ ಇನ್ನಷ್ಟು ನಮಗೆ ಸ್ಪಷ್ಟಪಡಿಸು. ನೀವು ಕೆಲವೊಂದ್ ಸರ್ತಿ ಏನಾಗುತ್ತೆ, ಸಭೆಯಲ್ಲಿ ಯಾರೋ ಒಬ್ರು ಸಾಮಾನ್ಯವಾಗಿ ಅವರನ್ನು ಪರಿಚಯ ಮಾಡಿ ಕೊಡ್ತಾರೆ. ಆಗ ಆಮೇಲೆ ಅಧ್ಯಕ್ಷ ಭಾಷಣದಲ್ಲಿ ಸ್ವಾಮಿಗಳು ಅಥವಾ ಯಾರು ಆ ಸಭೆಯಲ್ಲಿ ಇದ್ದ ಸಹೃದಯರು ಅವರ ಬಗ್ಗೆ ಆ ನಿರೂಪಕರು ಏನ್ ಹೇಳಿದ್ರು ಇನ್ನೂ ಅನೇಕ ಸಂಗತಿಗಳನ್ನು ಸೇರಿಸಿ ಹೇಳ್ತಾರೆ. ಅಥವಾ ಕೆಲವೊಂದ್ ಸರ್ತಿ ಅವರೇ ಹೇಳ್ಬೇಕಾಗುತ್ತೆ, ನಾವು ಗೌರವಿಸಿದ್ರು ನಿರೂಪಕರಿಗೆ ಈ ವಿಷಯದಲ್ಲಿ ಹೆಚ್ಚು ಗೊತ್ತಿಲ್ಲ, ನಮ್ಮ ಗುರುಗಳ ಸಂಬಂಧ ಏನು ಅಂತ. ಅವ್ರ ಪಾಪ ಸಾಮಾನ್ಯ ಒಂದ್ ಶಬ್ದದಿಂದ ಹೇಳಿ ಮುಗಿಸ್ತಾರೆ. ಅವರಿಗೂ ಒತ್ತಡ ಇರುತ್ತೆ, ತುಂಬಾ ಹೇಳಲಿಕ್ಕೆ ಅವರಿಗೂ ಬಿಡಲ್ಲ, ಯಾಕೆಂದ್ರೆ ನೀವು ನಿರೂಪಕರು, ನೀವೇ ಭಾಷಣಕಾರರಲ್ಲ ಅಂತ. ಆಗ ಅವರೇ ತಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕಾಗತ್ತೆ. ಅದು ಅವರಿಗೆ ಆ ಹೊತ್ತಿನಲ್ಲಿ ಅನಿವಾರ್ಯವೂ ಹೌದಾಗಿರುತ್ತೆ. ಹಾಗೆ ಭವಾನ್ ಉಗ್ರ ರೂಪ ಕಹ ಇತಿ ಅರ್ಜುನಸ್ಯ ಪ್ರಶ್ನ ಧರ್ಮಾಂತರ ವಿಷಯ, ಇನ್ನಷ್ಟು ನಿನ್ನ ಧರ್ಮಗಳ ವಿಷಯದಲ್ಲಿ ನನಗೆ ತಿಳುವಳಿಕೆಯನ್ನು ನೀಡು. ಕೋ ಭವಾನ್ ಇತಿ ಧರ್ಮಾಂತರ ಜ್ಞಾನಾರ್ಥಮೇವ ಪೃಚ್ಛತಿ. ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನುವ ದೃಷ್ಟಿಯಿಂದ ಪ್ರಶ್ನೆ ಮಾಡಿದ್ದಲ್ಲ. ನಾನು ಹೇಳಿದ್ನಲ್ಲ, ಯಾರೋ ನೀನು, ಏನೇನು ಗೊತ್ತಿದ್ಯೋ ನಿನಗೆ ಅಂತ ನಾವು ಆತ್ಮೀಯವಾಗಿ ನಮ್ಮ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರೆ, ಇವನು ಭಗವಂತನ ಹತ್ರ, ದೇವರೇ ನೀವು ಇನ್ನೇನೇನು ರೀತಿಯ ಕಾರ್ಯಭಾರಗಳನ್ನ ನಡೆಸ್ತಾ ಇದ್ದೀರಿ ಅಂತ ಅತ್ಯಂತ ಗೌರವಪೂರ್ವಕವಾಗಿ ಕೇಳ್ತಾ ಇದ್ದಾನೆ. ಯಥಾ ಕಶ್ಚಿತ್ ಕಿಂಚಿನ್ನಾಮಾದಿಕಂ ಜಾನನ್ನಪಿ ಜಾತಿ ಜ್ಞಾನಾರ್ಥಂ ಪೃಚ್ಛತಿ ಕಸ್ತ್ವಮಿತಿ. ಅವನ ಬಗ್ಗೆ ಹೆಸರು ಗೊತ್ತಿದ್ರು ಕೂಡ ಅವನ ಹುಟ್ಟು, ಅವನ ಹಿನ್ನೆಲೆ, ಅಂದ್ರೆ ಅವನು ಯಾವ ಮನೆತನದವನು, ಯಾಕೆಂದ್ರೆ ಅವನಲ್ಲಿರುವ ಸಂಗೀತದ ವಿಶೇಷ ಪ್ರತಿಭೆಯನ್ನು ಕಂಡಾಗ ನಿಮ್ಮಲ್ಲಿ ಯಾರೋ ಒಬ್ರು ಪೂರ್ವ, ಯಾಕೆಂದ್ರೆ ಆ ಒಂದು ಹಿಂದಿನ ಸಂಗೀತದ ಸ್ಮರಣೆಯೋ ಅಥವಾ ಯುದ್ಧದ ಕಲೆಯ ವೈಶಿಷ್ಟ್ಯವೋ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಆತನ ಆ ಪೂರ್ವದ ವ್ಯಕ್ತಿಗಳ ಆದಾಗ ಪ್ರಶ್ನೆ ಕೇಳ್ತಾರೆ. ಯಥಾ ಕಶ್ಚಿತ್ ಕಿಂಚಿತ್ ನಾಮಾಧಿಕಂ, ಯಾರೋ ಒಬ್ಬ ಏನೋ ಒಂದು ಹೆಸರು ಮಾತ್ರ ಗೊತ್ತಿದೆ, ಆದ್ರೆ ಅವನು ತನ್ನ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಶುರು ಮಾಡಿದಾಗ, ನೀವು ಎಲ್ಲಿಯವರು, ನಿಮ್ಮ ಭಾಷೆ ಇಷ್ಟು ಸ್ಪಷ್ಟವಾಗಿದೆ, ನಿಮಗೆ ಗುರುಗಳು ಯಾರು, ನಿಮಗೆ ಪಾಠ ಮಾಡಿದವರು ಯಾರು, ಅಥವಾ ನಿಮ್ಗೆ ಈ ರೀತಿಯಾದ ತರಬೇತಿ ಕೊಟ್ಟವರು ಯಾರು ಅಂತ ಅವರ ಈ ಕಲೆಯ ಹಿಂದೆ ಅಥವಾ ವಿದ್ಯೆಯ ಹಿಂದೆ ಇರುವ ಪ್ರೇರಕ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳುವುದಕ್ಕೆ ಹೇಗೆ ಪ್ರಶ್ನೆ ಮಾಡುವಾಗ ಕಸ್ತ್ವಂ ಅಂತ ಪ್ರಶ್ನೆ ಕೇಳ್ತಾರೋ, ಯಾರು ನಿಮಗೆ ಇದರ ಹಿನ್ನೆಲೆ ಏನು ಅಂತ ಹೇಗೆ ಕೇಳ್ತಾರೋ, ಹಾಗೆ ಇಲ್ಲಿ ಅರ್ಜುನ ಭಗವಂತನನ್ನ ಕೇಳ್ತಾ ಇದ್ದಾನೆ. ಯದಿ ತಮೇವ ನ ಜಾನಾತಿ ತರ್ಹಿ ವಿಷ್ಣು ಇತ್ಯೇವ ಸಂಬೋಧನಾ ನ ಸ್ಯಾತ್. ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು ಅಂತ ಪ್ರಶ್ನೆ ಕೇಳಿದ್ದಾನೆ. ಹೇ ವಿಷ್ಣು, ನಿನ್ನ ಕಿರಣಗಳು ಇಡೀ ಜಗತ್ತಿನ ಎಲ್ಲ ಮೂಲೆಗಳನ್ನ ಸುಡ್ತಾ ಇದೆ, ಎಲ್ಲವನ್ನು ಪರಿಪಾಕಗೊಳಿಸ್ತಾ ಇದೆ, ಎಲ್ಲದಕ್ಕೂ ನಿನ್ನ ಅಸ್ತಿತ್ವದ ಅರಿವು ಗೊತ್ತಾಗುವಂತೆ ಆಗ್ತಾ ಇದೆ. ಹೇ ವಿಷ್ಣು, ಎಲ್ಲವನ್ನು ಪ್ರವೇಶಿಸಿದವನೇ ಅಂತ ಕೇಳಿದವನು ನೀನ್ ಯಾರು ಅಂತ ಕೇಳ್ತಾನ. ಅಂದ್ರೆ ಗೊತ್ತಿದೆ, ವಿಷ್ಣು ಅಂತ ಗೊತ್ತಿದೆ, ಭಗವಂತನ ಈ ವ್ಯಾಪ್ತವಾದ ರೂಪ ಅಂತ ಅರ್ಥ ಆಗಿದೆ, ಆದ್ರೆ ಇದರಲ್ಲಿ ಇನ್ನೇನೇನ್ ತುಂಬಿಕೊಂಡಿದ್ಯಪ್ಪ, ನಾನ್ ತಿಳ್ಕೊಳ್ಬೇಕಾದ್ದೇನಿದೆ, ಯಾಕಂದ್ರೆ ನಾನು ಏನೋ ನೋಡ್ತಿರ್ತೇನೆ ಚಿತ್ರದಲ್ಲಿ. ಚಿತ್ರ ಮಾಡಿದವನ ಹತ್ರ ಕೇಳ್ಬೇಕು, ಇಲ್ಲಿ ಏನ್ ಗಮನಿಸ್ಬೇಕು, ನಿಮ್ಮ ಉದ್ದೇಶ ಏನಿದೆ, ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ. ಕೆಲವೊಂದ್ ಸರ್ತಿ ನಮ್ಗೆ ಬೇರೆನೆ ಗೊತ್ತಾಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಇದರಲ್ಲಿ ನೀವು ಗಮನಿಸ್ಬೇಕಾದದ್ದು ಬಣ್ಣ, ಈ ಬಣ್ಣ ಸಮೃದ್ಧಿಯನ್ನ ಹೇಳ್ತಾ ಇದೆ, ಒಂದು ಕಡೆ ಹಸಿರು, ಅಥವಾ ಇನ್ನೊಂದು ಕಡೆ ಕೆಂಪು ಯಾವುದೋ ಒಂದು ಅಪಾಯವನ್ನ, ಅನರ್ಥವನ್ನ ಸೂಚಿಸ್ತಾ ಇದೆ, ಅಥವಾ ಹಳದಿ ಅನ್ನೋದು ಒಂದು ರೀತಿ ಭಗವತ್ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾ ಇದೆ. ಅಂದ್ರೆ ಈ ರೀತಿ ಚಿತ್ರದಲ್ಲಿ ಆ ಬಣ್ಣದ ಹಿಂದೆ ನೋಡ್ಲಿಕ್ಕೆ ಚಂದ ಕಾಣಿಸ್ತಾ ಇದೆ, ಅದರ ಇದನ್ನ ಅರ್ಥ ಮಾಡ್ಕೊಳ್ಳುವ ಬಗೆ ಹೇಗೆ, ಯಾಕೆ ಇಲ್ಲಿ ಮೂರೇ ಗರಿ ಬಂತು, ಯಾಕೆ ಈ ಸಿನಿಮಾ ಮಾಡುವವರ ಹತ್ರ ಕೆಲವೊಂದ್ ಸರ್ತಿ ಕೇಳಿದ್ರೆ, ನಮ್ಗೆ ಸಿನಿಮಾ ಅಂದ್ರೆ ಒಂದ್ ಸುಮ್ನೆ ಕತೆ ಇಷ್ಟ ಆಗುತ್ತೆ,
ನೀವು ಅವ್ರ ಹತ್ರ ಕೇಳಿದ್ರೆ ಅವರು ಬಣ್ಣವನ್ನ ಬಳಸಿದ್ದಕ್ಕೆ ಡ್ರೆಸ್ ಸೆನ್ಸ್ಗೆ, ಬ್ಯಾಕ್ ಡ್ರಾಪಿಗೆ ಅಥವಾ ಅಲ್ಲಿ ಹೇಳಿಸಿದ ಮಾತುಗಳಿಗೆ ಏನೇನೋ ಅವರದ್ದೇ ಆದ ಕಲ್ಪನೆಗಳು ಇರ್ತವೆ. ಅದು ಎಲ್ಲವೂ ನಮಗೆ ಅರ್ಥ ಆಗುದಿಲ್ಲ. ಅವರನ್ನ ನಾವು ಸಂವಾದದ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದಾಗ ಅವರು ಇಂಥ ಹೊಸ ದಿಕ್ಕುಗಳಲ್ಲಿ ಅದರ ಆಲೋಚನೆ ತೆಗೆದುಕೊಳ್ಳುವ ಕ್ರಮವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಆಗ ಆಶ್ಚರ್ಯ ಆಗುತ್ತೆ. ಓ, ಕಥೆಯನ್ನು ಈ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಆ ಬಣ್ಣದ ಕಥೆ ಇದೆ ಇದರಲ್ಲಿ. ಇದು ಕೇವಲ ಬಣ್ಣ ಹಚ್ಚಿಕೊಂಡವರ ಕಥೆ ಅಲ್ಲ, ಬಣ್ಣವೇ ಕಥೆ ಹೇಳುತ್ತೆ ಅನ್ನೋದಾಗ ಗೊತ್ತಾಗುತ್ತೆ. ಅದು ಬಹಳ ಅದ್ಭುತ. ನಮಗೆ ಆ ಪ್ರಪಂಚದ ಪರಿಚಯ ಇಲ್ಲ ಆದ್ರಿಂದ ನಾವು ಕೇವಲ ಒಂದು ಚಿತ್ರವನ್ನು ಅಥವಾ ಹಾಡನ್ನು, ಅವರ ಹಾಡಿನಲ್ಲೂ ಕೂಡ ಆ ಸಂವೇದನೆಯನ್ನ ವ್ಯಕ್ತಪಡಿಸುವುದಕ್ಕಾಗಿ ಬಳಸುವ ರಾಗಗಳು ಮತ್ತು ಅದಕ್ಕೆ ಬಳಸುವ ಕೆಲವು ತಿಲ್ಲಾನಗಳು ಅಥವಾ ಆಗ ಬಳಸುವಂತಹ ವಾದ್ಯಗಳು ಅದರ ಇನ್ನಷ್ಟು ಆಳದ ಅರ್ಥವನ್ನ, ಆ ಸಮರ್ಪಣೆ ಎನ್ನುವುದರ ಭಾವದ ಆಳಕ್ಕೆ ಇಳಿಯುವುದಕ್ಕಾಗಿ ಈ ರಾಗವನ್ನೇ ಬಳಸ್ತಾರೆ, ಈ ವಾದ್ಯವನ್ನೇ ಬಳಸ್ತಾರೆ, ಈ ತರದ ಆಲಾಪನೆಗಳನ್ನೇ ಮಾಡುತ್ತಾರೆ ಅನ್ನುವುದು ಗೊತ್ತಾದಾಗ ಸಹಜವಾಗಿಯೇ ಮನಸ್ಸು ಆ ಅರ್ಥ ಗೊತ್ತಾದಾಗ ಹೆಚ್ಚು ಅದರಲ್ಲಿ ತೊಡಗುವುದು ಸಾಧ್ಯವಾಗುತ್ತೆ. ಸಂಗೀತ ಅಂತ ಗೊತ್ತಿದೆ, ಆದ್ರೆ ಯಾವುದೋ ಒಂದು ರಾಗ ಅಂತ ಗೊತ್ತಿದೆ, ಅದು ಕರ್ನಾಟಕವೋ ಹಿಂದೂಸ್ತಾನಿಯೋ ಅಂತಾನೂ ಗೊತ್ತಾಗಿದೆ. ಆದ್ರೂ ಮತ್ತೆ ಕೇಳ್ತಾನೆ, ಯಾಕೆ ನೀವು ಅಲ್ಲಿ ಹಾಗೆ ಆ ಶಬ್ದಕ್ಕೆ ಅಷ್ಟು ಆಳಕ್ಕಿಳಿದ್ರಿ? ಅವನು ಹೇಳ್ತಾನೆ, ಇದು ಇಲ್ಲಿ ಸಮರ್ಪಣೆಯ ಭಾವ ಆದ್ರಿಂದ ನಾನು ಹಾಗೆ ಆಳಕ್ಕೆ ಇಳಿಬೇಕಾಯ್ತು. ಇದು ಎತ್ತರದ ಸ್ಥಿತಿಯನ್ನು ಭಗವಂತನಿಗೆ ಹೇಳ್ತಾ ಇದೆ ಅಂದಾಗಿ ನಾನು ಏರಿಸ್ಬೇಕಾಯ್ತು ಸ್ವರವನ್ನ. ಆಚಾರ್ಯರು ಹೇಳಿಲ್ವಾ, ಸಮೃದ್ಧಿ ಅನ್ನೋದು ಉಚ್ಚ ಸ್ವರದ ಉದ್ದೇಶ. ಅವನು ಎತ್ತರ ಇದ್ದಾನೆ ಅಂತ ಸಮೃದ್ಧಿ ತುಂಬಿಕೊಂಡಿದ್ದಾನೆ ಅನ್ನೋದಕ್ಕೋಸ್ಕರ ಉಚ್ಚ ಸ್ವರ ಹೇಳುತ್ತೆ. ಈ ಉಳಿದದ್ದೆಲ್ಲ ಅವನಿಗಿಂತ ತುಂಬಾ ಕೆಳಗಿದೆ ಅಂತ ಅನುದಾತ್ತ ಸ್ವರ ಹೇಳುತ್ತೆ. ಮೇಲೆ ಕೆಳಗೆ ಇಳಿದ್ರೆ ಅದು ಒಂದು ವಿಶಿಷ್ಟವಾದ ಅರ್ಥವನ್ನ ಹೇಳುತ್ತೆ. ಹೀಗೆ ಭಗವಂತ ಏನೇನು ವಿಚಿತ್ರವಾದ ಗುಣಗಳನ್ನ ತೋರ್ಪಡಿಸ್ಲಿಕ್ಕಿದ್ದಾನೆ ಅನ್ನೋದನ್ನ ಅರ್ಜುನ ಪ್ರಶ್ನೆಯ ರೂಪದಲ್ಲಿ ವಿಷ್ಣು ಅಂತ ಸಂಬೋಧನೆ ಮಾಡಿದ್ಮೇಲೆ ಕೇಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಗೊತ್ತಿದೆ, ಆದ್ರೆ ಇನ್ನಷ್ಟು ವಿಶೇಷತೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರ. ಯಾಕಂದ್ರೆ ಹಿಂದೆಯೂ ತ್ವಮಕ್ಷರಂ ಪರಮಂ ವೇದಿತವ್ಯಂ, ನೀನು ಅಕ್ಷರ ಅಂತ ತಿಳಿಯಲ್ಪಡಬೇಕಾದವನು ಅಂತ ಹೇಳಿ ಈಗ ನೀನ್ ಯಾರು ಅಂತ ಕೇಳ್ತಾನ. ನನಗೆ ಆ ಅಂಶದಲ್ಲಿ ಗೊತ್ತಿದೆ, ಇನ್ನಷ್ಟು ಅಂಶಗಳನ್ನು ತಿಳ್ಕೊಳ್ಬೇಕಿದೆ ಅಂತ ಹೀಗೆ ಹೇಳ್ತಾನೆ. ನಾಳೆ ಮತ್ತೆ ಇಂದಿನ ಪುಟದಲ್ಲಿ ತಾತ್ಪರ್ಯ ಇದೆ, ಅಂದರೆ 29ನೇ ಶ್ಲೋಕದ ಕೆಳಗಡೆ ಅಲ್ಲಿಂದ ಮುಂದೆ ಈಗ ಇಷ್ಟು ನೋಡಿದ ಶ್ಲೋಕಗಳಿಗೆ ಸಂಬಂಧಪಟ್ಟ ತಾತ್ಪರ್ಯವನ್ನ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.